ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾವು ಹೊರಟಿದ್ದೆ ಇವತ್ತು ಮೈಸೂರು ಕಡೆ. ಟೋಟಲಾಗಿ 2 ದಿನ ಇತ್ತು ಬಾಡಿಗೆ. ಯಾವುದೇ ಟ್ರಿಪ್ಪಲ್ಲ, ಕಂಪ್ನಿ ಕಡೆಯಿಂದ ಅವರು ಮಷೀನು ಅದು ರೆಡಿ ಮಾಡೋಕ್ಕೆ ಹೋಗ್ತಾರೆ. ಅದು ಯಾವಾಗಲೂ ನನ್ನೇ ಕರೆಯೋದು. ಅದಕ್ಕೋಸ್ಕರ ಸೋಮವಾರ ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡಿಕೊಂಡು ಗಾಡಿನ ನಾವು ಹೊರಟು CNG ಬಂಕ್ ಕಡೆ. ಅಲ್ಲಿ CNG ಫಿಲ್ ಮಾಡಿಸ್ಕೊಂಡು ಇನ್ನು ಅವ್ರನ್ನ ಪಿಕಪ್ ಮಾಡಬೇಕು ಅಂತಂದು ಗಾಡಿ ಎಲ್ಲ ಕೈ ಮುಕ್ಕೊಂಡು ಟೀ ಕುಡಿಲಿಲ್ಲ ಅಂದರೆ ನಮ್ಮದು ಡೈಲಿ ದಿನಚರಿ ಸ್ಟಾರ್ಟೇ ಆಗೋಲ್ಲ. ಅಲ್ಲಿಂದ ಟೀ ಕುಡ್ಕೊಂಡು CNG ಹಾಕ್ಸ್ಕೊಂಡು ಶಿಸ್ತಾಗಿ ನಾವು ಹೊರಟಿದ್ದೆ ಆ ಕಂಪ್ನಿ ಹತ್ರ, ಫಾನಿಕ್ ಇಂಡಿಯಾ ಅಂತ. ಆದರೆ ಪ್ರತಿಯೊಬ್ಬ ಡ್ರೈವರ್ಗೂ ಹೇಳ್ತೀನಿ, 9 ರೂಪಾಯಿ 10 ರೂಪಾಯಿ ಕಿಲೋಮೀಟ್ರ್ ಹೋದರೆ ನಿಮ್ಗೇನು ಉಳಿಯುತ್ತೋ ಗೊತ್ತಿಲ್ಲ. ನೀವು ಮಾಡೋದ್ರಿಂದ ಬೇರೆ ಡ್ರೈವರ್ಗಳಿಗೂ ಡ್ಯೂಟಿಗಳು ಕಡಿಮೆ ಆಗಿಬಿಡ್ತವೆ. ನಾನು ಮಿನಿಮಮ್ ಹೋಗೋದಂದರೆ 12-13 ರೂಪಾಯಿನೇ ಹೋಗೋದು. ಸುಮ್ಮನೆ ನಿಮ್ಮದು ಒಬ್ಬರದ್ದು ನೋಡ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು, ಅವರೇ ಓನ್ ವೆಹಿಕಲ್ ಇದ್ದಾವೆ, ಆದರೆ 100 ಕಿಲೋಮೀಟ್ರ್ ಒಳಗಡೆ ಆದರೆ ಅವರೇ ಸೆಲ್ಫ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಜಾಸ್ತಿ ಲಾಂಗ್ ಇದ್ದರೆ ನಾವು ಹೋಗಲೇಬೇಕಾಗುತ್ತೆ. ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ಐಟಮ್ಸ್ ಎಲ್ಲ ಕಾರೊಳಗೆ ಇಟ್ಕೊಂಡು ಶಿಸ್ತಾಗಿ ನಾವು ಹೊರಟಿದ್ದೆ ಮೈಸೂರು ಕಡೆ. ಅಲ್ಲಿಂದ ಮೈಸೂರು ಟೋಲ್ ದಾಟ್ಕೊಂಡು ನೋಡಿದ್ರೆ ಪಾಪ ಅವರು ಮಲ್ಕೊಬಿಟ್ಟಿದ್ರು. ಸರಿ ಪರವಾಗಿಲ್ಲ ಅಂದ್ಕೊಂಡು, ಹೊಟ್ಟೆ ಬೇರೆ ಹಸಿತಾ ಇತ್ತು. ಟಿಫನ್ ಮಾಡೋಣ ಅಂತ ನೋಡ್ತಾ ಇದ್ದೆ, ಹೋಟ್ಲ್ ಎಲ್ಲಾದರೂ ಸಿಗುತ್ತೋ ಏನೋ ಅಂತ ನೋಡೋಣ ಅಂದ್ಕೊಂಡು ಮೈಸೂರು ಮೇನ್ ಪಾಯಿಂಟಿಗೆ ರೀಚಾಗಿ, ಒಳಗೇನು ಹೋಗಿಲ್ಲ, ನಾವು ಹೋಗ್ತಿರೋದು ಬೇರೆ ಕೆಲಸಕ್ಕೋಸ್ಕರ. ಹೊರಗಡೆಯಿಂದನೇ ನೋಡಿಕೊಂಡು ಅಲ್ಲಿಂದ ಶಿಸ್ತಾಗಿ ನಾವು ಹೊರಟ್ವಿ ಹೋಟ್ಲು ಕಡೆ. ಹೊಟ್ಟೆ ಹಸಿತಿದೆ ಅಂತ ಹೇಳಿದೆ ಅವ್ರಿಗೆ. ಸರಿ ಅಲ್ಲೆಲ್ಲಾದರೂ ಹಾಕು ಅಂದರು. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇಲ್ಲಿ ಯಾವಾಗ ಬಂದರೂ ಇಲ್ಲೇ ತಿನ್ನೋದು. ಹಂಗಾಗಿ ಹೋಗ್ಬಿಟ್ಟು ದೋಸೆ ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡು ಅಲ್ಲಿಂದ ಮತ್ತೆ ಅವ್ರನ್ನ ಹೋಗಿ ಕಂಪ್ನಿ ಹತ್ರ ಡ್ರಾಪ್ ಮಾಡಿ ನಾವು ಹೊರಟಿದ್ದೆ ರೆಸ್ಟ್ ಮಾಡೋಣ ಅಂತ. ಇನ್ನು ಒಂದು ಸತಿ ಅವ್ರನ್ನ ಡ್ರಾಪ್ ಮಾಡಿದ್ರೆ ಮುಗೀತು, ಅವ್ರು ಬರೋದೇ ಸಂಜೆ. ಅಲ್ಲಿವರೆಗೂ ನಮ್ಮ ಗಾಡಿಗೂ ಕೆಲಸ ಇರೋಲ್ಲ. ಅದಕ್ಕೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಒಂದೆರಡು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡಿಬಿಟ್ಟು ಅಲ್ಲಿಂದ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಮಲ್ಕೊಂಡೆ. ನೋಡಿದ್ರೆ ಮತ್ತೆ ರಾತ್ರಿ 7-8 ಗಂಟೆ ಆಯಿತು. ಅವಾಗ ಫೋನ್ ಮಾಡಿದ್ರು ಬನ್ನಿ ಅಂತ. ಎದ್ಬಿಟ್ಟು ಮತ್ತೆ ಅವ್ರನ್ನ ಪಿಕಪ್ ಮಾಡಿಕೊಂಡು ಶಿಸ್ತಾಗಿ ಬರೋ ಅಷ್ಟೊತ್ತಿಗೆ ನೋಡಿ 7:40 ಆಗೈತೆ. ಇನ್ನು CNG ಬೇರೆ ಹಾಕ್ಸ್ಬೇಕು. ಅಲ್ಲಿ CNG ಹಾಕ್ಸ್ಕೊಂಡು ವೀಡಿಯೋ ಏನು ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಹೊಡಿತಾ ಇತ್ತು. ಅಲ್ಲಿಂದ ಮತ್ತೆ ಕರ್ಕೊಂಡು ಬಂದು ನೈಸ್ ರೋಡ್ ಟೋಲ್ ದಾಟ್ಕೊಂಡು ಅವ್ರನ್ನ ಮನೆಗೆ ಬಿಟ್ಬಿಟ್ಟು ನಾವು ಇನ್ನು ಮನೆ ಕಡೆ ಹೊರಡೋ ಸಮಯ ಆಯಿತು. ನೋಡ್ತಿರ್ಬೋದು ಟೈಮು 11:30 ಆಯಿತು. ಮತ್ತು ಇದು ಒಂದು ದಿನದ್ದಾಯಿತು. ಇದು ನೆಕ್ಸ್ಟ್ ಡೇ ಮಂಗಳವಾರ ಮತ್ತೆ ಅಲ್ಲಿಗೆ ಹೋಗಬೇಕಿತ್ತು ಮೈಸೂರಿಗೆ. ಸೇಮ್ ಡ್ಯೂಟಿನೇ, ಸೇಮ್ ಲೊಕೇಶನ್ಗೆ ಹೋಗಬೇಕು. ಸರಿ ಅಂದ್ಕೊಂಡು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು, ಮಳೆಯಲ್ಲೇ ಫುಲ್ ನೆಂದೋಗಿತ್ತು. ಹಾಗೆ ಬಟ್ಟೆ ತೊಗೊಂಡು ಸುಮ್ಮನೆ ಲೈಟಾಗಿ ಒರೆಸ್ಕೊಂಡು ಬೊಮ್ಮಸಂದ್ರದಲ್ಲಿ CNG ಹಾಕ್ಸ್ಕೊಂಡು ಶಿಸ್ತಾಗಿ ಹೊರಟಿದ್ದೆ ನಾವು ಎಲೆಕ್ಟ್ರಾನಿಕ್ ಸಿಟಿಗೆ. ಹೋಗ್ಬಿಟ್ಟು ಅವ್ರನ್ನೇ ಪಿಕಪ್ ಮಾಡಿಕೊಂಡು, ಪಾಪ ರಾತ್ರಿನೂ ಇದ್ದಿಲ್ಲ, ಯಾಕೆಂದರೆ ಬಂದಿದ್ದೆ 11:30 ಆಯಿತು. ಅವರು ಊಟ ಮಾಡಿ ಮಲಗೋಷ್ಟೊತ್ತಿಗೆ 1 ಗಂಟೆ ಆಗಿತ್ತಂತೆ. ನಾನು ಮಲಗೋ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ನಿದ್ದೆನೇ ಇಲ್ಲ. ಪರವಾಗಿಲ್ಲ ಅಂದ್ಕೊಂಡು ಬಿಡದಿ ಹತ್ರ ಗಣೇಶನಿಗೆ ನಮಸ್ಕಾರ ಹಾಕ್ಕೊಂಡು ಶಿಸ್ತಾಗಿ ನಾವು ಹತ್ತಿದ್ದೆ ಮೈಸೂರು ಹೈವೇ. ಆದರೂ ಎಷ್ಟೇ ಆಗಲಿ ಮೈಸೂರು ಹೈವೇಲಿ ಸ್ವಲ್ಪ ಹುಷಾರಾಗಿ ಓಡಾಡಿ, ಸೀಟ್ ಬೆಲ್ಟ್ ಯಾವಾಗೂ ಹಾಕಿರಿ, ಯಾಕಂದರೆ ಸ್ಪೀಡ್ ಲಿಮಿಟ್ ಐತೆ ಅಲ್ಲಿ. 100 ಮೇಲೆ ಹೋದರೆ ಪಕ್ಕಾ ಫೈನ್. ಯಾರು ಪೊಲೀಸ್ನವ್ರು ಇರೋಲ್ಲ, ಆಟೋಮೆಟಿಕ್ ಸ್ಕ್ಯಾನ್ ಆಗಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಅದೇ ಹೋಟ್ಲಿಗೆ ಬಂದು ಟಿಫನ್ ಮಾಡ್ಕೊಂಡು, ಯಾಕಂದರೆ ಯಾವಾಗಲೂ ಅಲ್ಲೇ ತಿನ್ನೋದು ಚೆನ್ನಾಗಿರುತ್ತೆ. ಅಲ್ಲಿ ಟಿಫನ್ ಮಾಡಿಕೊಂಡು ಅವ್ರನ್ನ ಹೋಟ್ಲಿಗೆ ಬಿಡಬೇಕಿತ್ತು. ಅಲ್ಲಿ ಹೋಟ್ಲಿಗೆ ಬಿಟ್ಬಿಟ್ಟು ನಾನು ಟೀ ಕುಡ್ಕೊಂಡು CNG ಫಿಲ್ ಮಾಡಿಸ್ಕೊಂಡು ಶಿಸ್ತಾಗಿ ಆ ಕಡೆಯಿಂದ ಖಾಲಿ ಬರಬೇಕಿತ್ತು. ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಹೋಟ್ಲಿಗೆ, ಯಾಕಂದರೆ ಇನ್ನೂ 3 ದಿನ ಕೆಲಸ ಇರುತ್ತೆ, ಹಗಲೆಲ್ಲ ಓಡಾಡೋಕ್ಕಾಗಲ್ಲ ಅಂತ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಹೊರಟಿದ್ದು ಮನೆ ಕಡೆ. ಅಲ್ಲಿಂದ ಊಬರ್ ಆನ್ ಮಾಡಿಕೊಂಡೇ ಬಂದೆ. ಆದರೆ ನೋಡೋಣ ಎಲ್ಲಾದರೂ ಡ್ಯೂಟಿ ಬೀಳುತ್ತೋ ಏನೋ ಅಂತ
ರಾಮನಗರಕ್ಕೆ ಬಂದಾಗ ಒಂದು ಡ್ಯೂಟಿ ಬಿತ್ತು ಕನಕಪುರ ರೋಡ್ಗೆ, 1400 ರೂಪಾಯಿದು. ಸರಿ ಒಳ್ಳೇದಾಯಿತು ಅಂತ ಅಂದ್ಕೊಂಡು, ಆದರೆ ನನಗೆ ಕೊಟ್ಟಿದ್ದು ಒಂದು 1200 ರೂಪಾಯಿ. ಅಲ್ಲಿಂದ ಅವ್ರನ್ನ ಡ್ರಾಪ್ ಮಾಡಿ ಶಿಸ್ತಾಗಿ ನಾವು ಹೊರಟಿದ್ದೆ ಮನೆ ಕಡೆ. ಸಿಗೋಣ ಮತ್ತೆ. 2 ದಿವಸದ್ದು ಸೇರಿಬಿಟ್ಟು ಎಷ್ಟಾಯಿತು ಅಂತಂದರೆ ನನಗೆ ಟೋಲು ಖರ್ಚು, CNG ಖರ್ಚು ಎಲ್ಲ ಹೋಗ್ಬಿಟ್ಟು 7,500 ರೂಪಾಯಿ ಮಿಕ್ಕಾಯ್ತು 2 ದಿವಸಕ್ಕೆ. ಸಾಕು, ಯಾಕಂದರೆ ಗಾಡಿ ಜಾಸ್ತಿ ಓಡಲ್ಲ, ಲಾಂಗ್ ಟ್ರಿಪ್ ಅಲ್ವಾ, ಫ್ರೀಯಾಗಿರುತ್ತೆ ಬಾಡಿನೂ ಅಂದ್ಕೊಂಡು ಹೋಗಿ ಮತ್ತು ಇನ್ನು ನಾವು ಸಿಗೋಣ ಮತ್ತೆ. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ.